ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ನಡೆಸೋದಕ್ಕೆ ಉದ್ದೇಶಿಸಿರುವಂತಹ ಪಥಸಂಚಲನಕ್ಕೆ ಅನುಮತಿ ಕೊಡೋ ವಿಚಾರಕ್ಕೆ ಸಂಬಂಧಿಸಿ ಈಗ ಶಾಂತಿ ಸಭೆ ನಡೀತಾ ಇದೆ. ಕಲಬುರಗಿಯಲ್ಲಿ ಡಿಸಿ ನೇತೃತ್ವದಲ್ಲಿ ಶಾಂತಿ ಸಭೆ ಆರಂಭ ಆಗಿದೆ. ಆದರೆ ಶಾಂತಿ ಸಭೆ ಆರಂಭಕ್ಕೂ ಮುನ್ನ ಒಂದು ವಾಗ್ವಾದ ಕೂಡ ನಡೆಯಿತು. ನಮಗೂ ಕೂಡ ಶಾಂತಿ ಸಭೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಡಿ ಅಂತ ಜೈ ಭೀಮ್ ಸೇನೆ ಅನ್ನೋ ಸಂಘಟನೆಯ ಅಧ್ಯಕ್ಷ ಗುಂಡಪ್ಪ ಹೈ ಡ್ರಾಮಾ ಸೃಷ್ಟಿಸಿದ್ರು. ನಿಮಗೆ ಡಿಸಿ ಆಹ್ವಾನ ಕೊಟ್ಟಿಲ್ಲ, ನಿಮಗೆ ಒಳಗೆ ಬಿಡೋದಕ್ಕೆ ಅವಕಾಶ ಇಲ್ಲ ಅಂತ ಪೊಲೀಸರು ಹೇಳ್ತಾರೆ. ಆದರೆ ಇಲ್ಲ, ನನಗೆ ಅವಕಾಶ ಕೊಡಬೇಕು ಅಂತ ಅವರು ಹೈ ಡ್ರಾಮಾ ಸೃಷ್ಟಿಸ್ತಾರೆ. 10 ಸಂಘಟನೆಗಳ ಪೈಕಿ ನಿಮ್ಮ ಹೆಸರಿಲ್ಲ ಅಂತ ಪೊಲೀಸರು ತಡೆಯೊಡ್ತಾರೆ. ನಾವು ಕೂಡ ನಿನ್ನೆ ಅರ್ಜಿ ಹಾಕಿದ್ದೀವಿ, ನಮಗೂ ಅವಕಾಶ ಕೊಡಿ. ನೀವು ಪೊಲೀಸರೇ RSS ಮನಸ್ಥಿತಿಯಲ್ಲಿದ್ದೀರಿ, ನಿಮಗೆ ದಲಿತರ ಬಗ್ಗೆ ಅಸಡ್ಡೆ ಇದೆ ಅಂತ ಪೊಲೀಸರ ವಿರುದ್ಧ ಜೈ ಭೀಮ್ ಸೇನೆಯ ಅಧ್ಯಕ್ಷ ಕೂಗಾಡಿದ್ದಾರೆ. ಅಮ್ಮ ನೀವು ಪೇಪರ್ ಬೇಡಕತ್ತೀನಿ, ನಾ ಗುಂಡ್ಕತ್ತೀನಿ, ಆಯ್ತು ಮಾತಾಡ್ತಾನೆ, ನೀನು ಸೀದಾ ಮಾಡ್ಬಿಡ್ತಾ ಜೈಲಿಗೆ ಹೋಗಲಕ್ಕ. ನಿಂದು ಬಿಟ್ಟಿರಲ್ಲ ಸರ್, ಇದು ಲಿಸ್ಟ್ ಬೇರೆ. ಮೇಡಮ್ ಯಾಕೆ ಬೇಡ ಅಂತೀನಿ? ಏನ್ ಸಮಾಧಾನ? ನೀವು ಮಾಡೋ ಸಮಾಧಾನ ಇಲ್ಲ. ಮೇಡಮ್ ಕೇಳ್ತೇವೆ, ಯಾರು ನೀ ಯಾರು? ನೀ ಯಾರು ಬಿಡಲಾರ್ದವ್? ನೀ ಯಾರು? ಹಂಗೆಲ್ಲ ಮಾಡ್ಬೇಡ್ರಿ. ನಿನ್ನ ಆಟ ಕಲಬುರ್ಗಿ ಬಂದಾತ ನಿಲ್ಸಲಕ್ಕ ಏನಲ್ಲಿಕತ್ತೀವಿ. ಎಲ್ಲಾ ಸಂಘಟನೆದವರು ಹೆಸರು ಅವ್ರು ನೋಟಿಸ್ ಬಂದಿಲ್ಲ. ನಮಗೂ ಏನಪ್ಪಾ ಅಂದ್ರೆ ಮೀಟಿಂಗ್ನಾಗ ಅವಕಾಶ ಕೊಡ್ರಿ ಅಂತ ಕೇಳಕತ್ತೀವಿ. ಅವ್ರಿದ್ರೆ ಏನದ ನಿಮ್ದಿಲ್ಲ ಅವ್ರದಿಲ್ಲ ಅಂತ ಹೇಳಿ ತಳ್ಳಲ್ಕತ್ತ ಪೊಲೀಸ್. ಈ ತಳ್ಳಾಟ ಯಾಕೆ ಮಾಡ್ತೀರಪ್ಪ? ಸಮಾಧಾನದಿಂದ ಹೇಳ್ರಿ. ಜಿಲ್ಲಾಧಿಕಾರಿಗಳಿಗೆ ನಾವು ಭೇಟಿ ಆಗ್ತೀವಿ, ಭೇಟಿಯಾಗಿ ನಮ್ಮ ವಿಷಯ ಏನದ ನಾವು ಹೇಳ್ಕೊತೀವಿ. ನಾವು ಏನದ ಪ್ರತಿನಿಧಿಗಳಿದ್ದೀವಿ. ನಿಮ್ಗೆ ನೋಟಿಸ್ ಬಂದಿತ್ತ ಕೊಟ್ಟಿದ್ರ? ಬಂದಿಲ್ಲ, ನಾವು ನಿನ್ನೆ ಮಾಡಿವಿ, ಅದಕ್ಕೆ ಒಪ್ಕೋತೀವಿ. ನೀವು ಬೇಡ ಅಂದ್ರೆ ನಾವು ಬರಂಗಿಲ್ಲ. ಕಾನೂನನ್ನು ನಾವು ಪಾಲನೆ ಮಾಡ್ತೀವಿ, ಶಿಸ್ತು ಪಾಲನೆ ಮಾಡ್ತೀವಿ. ನಾವು ಯಾವದಕ್ಕೂ ನಮ್ದು ವಿರೋಧಿಲ್ಲ. ನಮ್ಮ ಪರವಾಗಿರ್ತಕ್ಕಂಥ ಅನೇಕ ದಲಿತ ಸಂಘಟನೆದವ್ರ ಅವ್ರು ನಮ್ಮೆಲ್ಲ ಸೋದರರ ಅವ್ರೇನದ ಅಲ್ಲಿ ಭಾಗವಹಿಸ್ತಾರ. ಅಲ್ಲಿ ಏನ್ ನಡೀತಾರ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಾಗ್ತದ. ಅದ್ರ ಬಗ್ಗೆ ನಮ್ಗೆ ಎರಡು ಮಾತಿಲ್ಲ. ಆದ್ರೆ ನಮ್ಗೆ ಅವಕಾಶ ಕೊಡಬೇಕಂದ್ರೆ ಬಾಯಿ ಬಂದಂಗೆ ಮಾತಾಡಿ ನುಗ್ಸ್ ಕೂಡ ದಂಡ ಮಾಡ್ತೀರಂದ್ರೆ ನೀವು RSSನವರೇ ಇದ್ದೀರಿ. ನೀವು ಯಾಕೆ ದಂಡ ಮಾಡ್ತೀರಿ? ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶರಣಯ್ಯ ನೇರ ಸಂಪರ್ಕದಲ್ಲಿ. ಶರಣಯ್ಯ, ಎಲ್ಲರನ್ನ ಒಳಗ್ ಬಿಡೋದಕ್ಕೆ ಅದೇನು ಊರ ಜಾತ್ರೆನಾ? ಯಾರನ್ನು ಕರೆದಿದ್ದಾರೋ ಅವರಿಗೆ ಅವಕಾಶ ಇದೆ. ಸುಖ ಸುಮ್ಮನೆ ಡ್ರಾಮಾ ಸೃಷ್ಟಿಸ್ತಾ ಇದ್ದಾರಾ ಅಂತ ಇಲ್ಲಿ? ಖಂಡಿತವಾಗಿಯೂ ರಕ್ಷಿತ, ಕಳೆದ 15 ದಿನಗಳಿಂದ ಕಲಬುರಗಿನಲ್ಲಿ ಏನು ಈ ಚಿತ್ತಾಪುರ RSS ಪಥ ಸಂಚಲನದ ವಿಚಾರ ಗೊಂದಲ ಸೃಷ್ಟಿ ಆಗ್ತಾ ಇದೆ, ಅದರ ಮುಂದುವರೆದ ಭಾಗ ಇದು ಅಂತ ಹೇಳ್ಬೇಕಾಗ್ತದೆ. ನೀವು ಹೇಳ್ದಂಗೆ ಕಲಬುರಗಿ ಜಿಲ್ಲಾಧಿಕಾರಿಯವರು ಮೊನ್ನೆಯ 10 ಸಂಘಟನೆಯವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೀವೆಲ್ಲರೂ ಯಾರ್ಯಾರು ಅರ್ಜಿ ಸಲ್ಲಿಸಿದಿರಿ ಅಂತಹ 10 ಸಂಘಟನೆಗಳ ಪಟ್ಟಿ ಮಾಡಿ ನೀವು 11ವರೆಗೆ ಇವತ್ತು ನಡೆಯುವಂತಹ ಸಭೆಗೆ 28ರಂದು ನಡೆಯುವಂತಹ ಸಭೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈ ಬೆಳವಣಿಗೆಗಳ ನಂತರ ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿಯಿಂದ ನೋಟಿಸ್ ಹೋದ ನಂತರ ನಿನ್ನೆ 2 ಸಂಘಟನೆಯವರು ಮತ್ತೆ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನ ಸಲ್ಲಿಸಿದ್ರು. ನಾವು ಕೂಡ ನವೆಂಬರ್ 2ನೇ ತಾರೀಕು ಚಿತ್ತಾಪುರ್ನಲ್ಲಿ ಪಥ ಸಂಚಲನ ಮಾಡ್ತೀವಿ, ಅವಕಾಶ ಕೊಡಿ ಅಂತ. ಹಾಗೆ ನಿನ್ನೆ ಹೊಸದಾಗಿ ಅರ್ಜಿ ಸಲ್ಲಿಸಿದಂತವರಿಗೆ ಜಿಲ್ಲಾಧಿಕಾರಿಗಳು ಇವತ್ತು ಕರೆದಿರುವಂತಹ ಸಭೆಗೆ ಆಹ್ವಾನ ಇರಲಿಲ್ಲ, ಅವರಿಗೂ ಆಗಮಿಸಬೇಕು ಅನ್ನುವಂತಹ ನೋಟಿಸ್ ಕೂಡ ಇರಲಿಲ್ಲ. ಆದಾಗ್ಯೂ ಕೂಡ ನೀವು ಹೆಂಗ್ 10 ಸಂಘಟನೆಯವರಿಗೆ ಕರೆದಿದ್ದೀರಿ, ನಾವು ಕೂಡ ನಿನ್ನೆ ಅರ್ಜಿ ಸಲ್ಲಿಸಿದೀವಿ, ನಮಗೂ ಅವಕಾಶ ಕೊಡಿ ಅಂತ ಜೈ ಭೀಮ್ ಆರ್ಮಿ ಅನ್ನುವಂತಹ ಸಂಘಟನೆಯ ಅಧ್ಯಕ್ಷ ಗುಂಡಪ್ಪ ಲಂಡನ್ಕರ್ ಮತ್ತು ಅವರ ಇನ್ನಿಬ್ಬರು ಕಾರ್ಯಕರ್ತರು ಆಗಮಿಸುವಂತಹ ಒಳಗಡೆ ಹೋಗುವಂತಹ ಪ್ರಯತ್ನ ನಡೆಸಿದ್ರು. ಪೊಲೀಸರು ಅವರನ್ನ ತಡೆದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಆ ಸಂಘಟನೆಯ ಮುಖಂಡರ ನಡುವೆ ತೀವ್ರವಾದಂತಹ ಒಂದು ವಾಗ್ವಾದ, ವಾಕ್ಸಮರ ಅಲ್ಲಿ ನಡೆಯಿತು. ಒಂದ್ ರೀತಿ ಗೊಂದಲದ ವಾತಾವರಣವೇ ಸೃಷ್ಟಿಯಾಯಿತು. ಒಳಗಡೆ
ಒಳಗಡೆ ಎಲ್ಲರೂ ಹೋಗ್ತಾ ಇರುವಂತದ್ದು ಶಾಂತಿ ಸಭೆಗಾಗಿ. ಆದ್ರೆ ಹೊರಗಡೆ ಮಾತ್ರ ಒಂದ್ ರೀತಿ ಗೊಂದಲದ ವಾತಾವರಣ ಸೃಷ್ಟಿಯಾಯ್ತು. ಯಾರು ಒಳಗೆ ಹೋಗ್ಬೇಕು ಯಾರು ಬೇಡ ಅನ್ನುವಂತಹ ಕಾರಣಕ್ಕಾಗಿಯೇ ಸಾಕಷ್ಟು ಗೊಂದಲಗಳ ನಂತರ ಪೊಲೀಸರು ಅವರನ್ನ ಸೈಲೆಂಟ್ ಆಗಿ ಸೈಡ್ಗೆ ಕಳಿಸುವಂತಹ ಪ್ರಯತ್ನ ಕೂಡ ಅಲ್ಲಿ ಮಾಡಿದ್ರು. ಅವರು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು, ನಮಗೂ ಅವಕಾಶ ಕೊಡಬೇಕಾಗಿತ್ತು ಅನ್ನುವಂಥದ್ದು. ಒಟ್ಟಾರೆ ಕಲಬುರಗಿ ಜಿಲ್ಲಾಧಿಕಾರಿ ಅವರ ಕಚೇರಿಯಲ್ಲಿ ನ್ಯಾಯಾಲಯದ ನಿರ್ದೇಶನಕ್ಕೆ ಅನುಗುಣವಾಗಿ ಇದೀಗ ಶಾಂತಿ ಸಭೆ ಶುರುವಾಗಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನೂಮ್ ಅವರ ನೇತೃತ್ವದಲ್ಲಿ ಶಾಂತಿ ಸಭೆ ಶುರುವಾಗಿದೆ. 10 ಸಂಘಟನೆಗಳ 30 ಕಾರ್ಯಕರ್ತರು ಇದರಲ್ಲಿ ತೆರಳಿದ್ದಾರೆ. RSS ನಿಂದ ಕೃಷ್ಣ ಜೋಶಿ ಮತ್ತು ದಲಿತ ಮುಖಂಡ RSS ನವರಾಗಿರುವಂತಹ ಅಂಬಾರಾಯ ಅಷ್ಟಗಿ ಸೇರಿದಂತೆ 3 ಜನ ಅವರು ಪಾಲ್ಗೊಂಡಿದ್ದಾರೆ. ಇನ್ನು ದಲಿತ ಸಂಘಟನೆಯವರು ಕೂಡ, ದಲಿತ ಪರ ಸಂಘಟನೆಯವರು, ಕುರುಬ ಸಂಘಟನೆಯವರು, ಕ್ರಿಶ್ಚಿಯನ್ ಸಂಘಟನೆಯವರು, ರೈತ ಕೂಡ 3 ಜನರಿಗೆ ಮಾತ್ರ ಬಿಡಲಾಗಿರುವಂತದ್ದು. ಆ ಸಂಘಟನೆಯವರು ಅಥವಾ ಸಮಾಜದ ಪ್ರಮುಖರ ಸೇರಿದಂತೆ ಒಟ್ಟಾರೆ 30ಕ್ಕೂ ಹೆಚ್ಚು ಜನರ ಜೊತೆ ಕಲಬುರಗಿ ಜಿಲ್ಲಾಧಿಕಾರಿಯವರು ಶಾಂತಿ ಸಭೆಗೆ ಸಂಬಂಧಪಟ್ಟಂತಹ ಮೀಟಿಂಗ್ ಇದೀಗ ನಡೆಸ್ತಾ ಇದ್ದಾರೆ. ಒಂದ್ ರೀತಿ ಕಳೆದ 15 ದಿನಗಳಿಂದ ಕಲಬುರಗಿನಲ್ಲಿ ಈ ವಿಚಾರ ಒಂದ್ ರೀತಿ ಸಂಘರ್ಷದ ವಾತಾವರಣ ಸೃಷ್ಟಿಯಾಗಿತ್ತು. ಚಿತ್ತಾಪುರದ ಪಥ ಸಂಚಲನ ಕಾರ್ಯಕ್ರಮ ಚಿತ್ತಾಪುರ ಮಾತ್ರ ಅಲ್ಲ, ರಾಜ್ಯದಲ್ಲಿಯೇ ಅಕ್ಷರಶಃ ಸಂಚಲನ ಸೃಷ್ಟಿ ಮಾಡಿತ್ತು. ಅಂತಹ ಕಾರ್ಯಕ್ರಮದ ಗೊಂದಲ ನಿವಾರಣೆಗಾಗಿ ಇದೀಗ ಶಾಂತಿ ಸಭೆ ನಡೀತಾ ಇದೆ. ಎಲ್ಲರ ಚಿತ್ತ ಇದೀಗ ಶಾಂತಿ ಸಭೆಯಲ್ಲಿ ಯಾವ ನಿರ್ಣಯ ಆಗ್ತದೆ ಅನ್ನುವಂಥದ್ರ ಮೇಲೆ ನೆಟ್ಟಿರುವಂತದ್ದು. ಇನ್ನು ಇದೀಗ ಅಷ್ಟೇ ಶುರುವಾಗಿದೆ, ಏನೇನಾಗ್ತದೆ ಅನ್ನುವಂಥದ್ದು ಮಾತ್ರ ಕಾದು ನೋಡ್ಬೇಕಾಗಿರುವಂತದ್ದು. ರಕ್ಷಿತ್, ಥ್ಯಾಂಕ್ ಯು ಶರಣಯ್ಯ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.